ವೀಕ್ಷಕರೇ, ಜನವರಿ 6, 2022 ಲಕ್ನೌ, ಉತ್ತರ ಪ್ರದೇಶ್. ಇಂದಿನಂತೆ ರಾತ್ರಿ ಊಟ ಮುಗಿಸಿದ ಖಾನ್ ಫ್ಯಾಮಿಲಿ ಬೇಗನೆ ಮಲ್ಕೊಳ್ಳೋ ಪ್ಲಾನ್ ನಲ್ಲಿದ್ರು. ಯಾಕೆಂದ್ರೆ ಅವರಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಶ್ಮೀರಿಗೆ ಫ್ಲೈಟ್ ಇತ್ತು. ಈ ಫ್ಯಾಮಿಲಿಯಲ್ಲಿ ಮನೆಯ ಮುಖ್ಯಸ್ಥ ರಿಟೈರ್ಡ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫೀಸರ್ ಮೊಹಮ್ಮದ್ ಅಲಿ ಖಾನ್, ಅವರ ಪತ್ನಿ ದರಾಕ್ಷಾ, ಹಾಗೆ 26 ವರ್ಷದ ಮಗ ಸಾವೇಶ್ ಒಟ್ಟಿಗೆ ವಾಸವಿದ್ರು. ಇವರಿಗೆ ಇನ್ನೂ ಒಬ್ಬ ಮಗಳು ಹಾಗೆ ಒಬ್ಬ ಮಗ ಇದ್ದ. ಅವರುಗಳು ಮದುವೆಯಾಗಿ ಸಪರೇಟ್ ಆಗಿ ವಾಸವಾಗಿದ್ರು. ಇತ್ತ ಖಾನ್ ಫ್ಯಾಮಿಲಿ ಕಾಶ್ಮೀರಿಗೆ ಹೊರಟು ಹೋದ ಮೇಲೆ ಲಕ್ನೋ ಪೊಲೀಸರಿಗೆ ಮಾಲ್ ರೋಡ್ ನ ಇಂಟೋಸಾ ಎಂಬ ಸ್ಥಳದಲ್ಲಿ ಬೆಳಿಗ್ಗೆ ಪೊಲೀಸರಿಗೆ ಒಂದು ಡೆಡ್ ಬಾಡಿ ರೋಡ್ ಸೈಡ್ ನಲ್ಲಿ ಬಿದ್ದಿರೋ ಇನ್ಫಾರ್ಮೇಶನ್ ಸಿಗತ್ತೆ. ಅದೊಂದು ಯುವಕನ ಬಾಡಿ ಆಗಿತ್ತು. ಹಾಗೆ ಆ ಯುವಕನ ಕುತ್ತಿಗೆಯನ್ನ ಕಟ್ ಮಾಡಲಾಗಿತ್ತು. ಅಂದ್ರೆ ಇದೊಂದು ಮರ್ಡರ್. ಪೊಲೀಸರು ಬಾಡಿ ರಿಕವರ್ ಮಾಡಿಕೊಂಡು ಪೋಸ್ಟ್ ಮಾರ್ಟಂಗೆ ಕಳುಹಿಸಿಕೊಡ್ತಾರೆ. ಆದ್ರೆ ಬಾಡಿ ಸಿಕ್ಕು 48 ಗಂಟೆಗಳಾದ್ರೂ ಯಾರೊಬ್ಬರು ಆ ಬಾಡಿನ ಕ್ಲೈಮ್ ಮಾಡಿಕೊಂಡು ಬರಲೇ ಇಲ್ಲ. ಪೊಲೀಸರಿಗೂ ಆ ಶವದ ಹತ್ತಿರ ಆತನ ಗುರುತು ಪತ್ತೆ ಹಚ್ಚುವಂತಹ ಯಾವುದೇ ಐಡಿ ಕಾರ್ಡ್ ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಪೊಲೀಸರು ಆ ಪುರುಷನ ಪೋಸ್ಟರ್ ಮಾಡಿಸಿ ಲಕ್ನೋನ ಬೇರೆ ಬೇರೆ ಏರಿಯಾಗಳಲ್ಲಿ ಅಂಟಿಸೋಕೆ ಶುರು ಮಾಡ್ತಾರೆ. ಹೀಗೆ 48 ಗಂಟೆ ಕಳಿತಿದ್ದಂತೆ, ಅಂದ್ರೆ ಜನವರಿ 10, 2022 ಮೊದಲ ಶವ ಸಿಕ್ಕಿದ ಮಾಲ್ ರೋಡ್ ಇಂದ 12 ಕಿಲೋಮೀಟರ್ ದೂರ ಮಲಿಹಾಬಾದ್ ಎಂಬ ಸ್ಥಳದಲ್ಲಿ ಮತ್ತೊಂದು ಶವ ಪತ್ತೆಯಾಗುತ್ತೆ. ಇದು ಕೂಡ ಒಬ್ಬ ಪುರುಷನ ಶವ. ಇದು ಕೂಡ ಸೇಮ್ ಹಾಗೇನೆ ಕತ್ತು ಕಟ್ ಮಾಡಿ ಕೊಲೆ ಮಾಡಲಾಗಿತ್ತು. ಹಾಗೆ ಬಾಡಿಯ ಹತ್ತಿರ ಯಾವುದೇ ಐಡೆಂಟಿಫಿಕೇಶನ್ ಕಾರ್ಡ್ ಇರಲಿಲ್ಲ. ಲಕ್ನೋ ಪೊಲೀಸರು ಸಿಕ್ಕಂತಹ ಈ 2 ಬಾಡಿಗಳ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅಷ್ಟೇ. ಅಷ್ಟರಲ್ಲೇ ಕೊನೆಯದಾಗಿ ಮಲಿಹಾಬಾದ್ ನಲ್ಲಿ ಸಿಕ್ಕ ಶವದಿಂದ 22 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಶವ ಪತ್ತೆಯಾಗತ್ತೆ. ಈ ಶವ ಜನವರಿ 13, 2022 ಪತ್ತೆಯಾಗತ್ತೆ. ಅಂದ್ರೆ ಈಗ ಸಿಕ್ಕಂತಹ ಶವ ಒಬ್ಬ ಮಹಿಳೆಯದಾಗಿತ್ತು. ಇದನ್ನು ಕೂಡ ಹಾಗೆ ಕುತ್ತಿಗೆ ಕಟ್ ಮಾಡಿ ಕೊಲೆ ಮಾಡಲಾಗಿತ್ತು. ಈ ತರ ಲಾಸ್ಟ್ 8 ದಿನಗಳಲ್ಲಿ 3 ಅನಾಥ ಶವಗಳು ಲಕ್ನೋ ಪೊಲೀಸರ ನಿದ್ದೆಗೆಡಿಸಿತ್ತು. ಇಲ್ಲಿದ್ದ ದೊಡ್ಡ ಪ್ರಶ್ನೆ ಅಂದ್ರೆ, ಏನಾದರೂ ಈ ಸಿಕ್ಕಂತಹ 3 ಬಾಡಿಗಳು ಒಂದಕ್ಕೊಂದು ಸಂಬಂಧ ಇದೆಯಾ? ಯಾಕೆಂದ್ರೆ ಕೊಲೆ ಮಾಡಲಾದ ಪ್ಯಾಟರ್ನ್ ಸೇಮ್ ಇದೆ. ಆದ್ರೆ ಇಡೀ ಲಕ್ನೋನಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗಳಲ್ಲೂ ಈ ತರಹದ ವ್ಯಕ್ತಿಗಳ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ. ಜೊತೆಗೆ ಬಾಡಿನ ಐಡೆಂಟಿಟಿ ಕೂಡ ಮಾಡಿಲ್ಲ. ಈ ಕೇಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳಿದೇ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತಿದ್ರು ಲಕ್ನೋ ಪೊಲೀಸರು. ವೀಕ್ಷಕರೇ, ಹಾಗಿದ್ರೆ ಈ ರೋಚಕ ಕೇಸ್ನ ಪೊಲೀಸರು ಹೇಗೆ ಸಾಲ್ವ್ ಮಾಡಿದ್ರು ತಿಳಿಯೋಣ ಡೀಟೇಲ್ ಆಗಿ. ವೆಲ್ಕಮ್ ಟು ದ ಚಾನೆಲ್. ನೀವುಗಳು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಇತ್ತ ಕಾಶ್ಮೀರ್ ಸುತ್ತಾಡಲು ಹೋಗಿದ್ದ ಖಾನ್ ಫ್ಯಾಮಿಲಿ ಅಲ್ಲಿಯ ಭೀಕರ ಮಳೆ ಹಾಗೂ ಭೂಕುಸಿತದಿಂದಾಗಿ ಅವರುಗಳು ತಮ್ಮ ಟ್ಯಾಕ್ಸಿಯಲ್ಲೇ ಸ್ಟಕ್ ಆಗ್ತಾರೆ. ಭಾರಿ ಟ್ರಾಫಿಕ್ ಜಾಮ್ ನಿಂದಾಗಿ ವೆಹಿಕಲ್ಗಳು ಮೂವ್ಮೆಂಟ್ ಇರಲಿಲ್ಲ. ದೆಹಲಿಯಲ್ಲಿ ವಾಸವಿದ್ದ ಖಾನ್ ಸಾವರ ಮಗಳು ಹಾಗೆ ಲಕ್ನೋನಲ್ಲಿ ಮತ್ತೊಬ್ಬ ಮಗ ಅವರುಗಳು ನಿರಂತರವಾಗಿ ಸಂಪರ್ಕಿಸಲು ಪ್ರಯತ್ನ ಪಡ್ತಾನೆ ಇರ್ತಾರೆ. ಆ ಕಡೆ ಶಾವೇಶ್ ಕಾಶ್ಮೀರ್ನಿಂದ ಅಕ್ಕ ಹಾಗೂ ಅಣ್ಣನಿಗೆ ವಾಟ್ಸ್ಆಪ್ ಮೂಲಕ ಮೆಸೇಜ್ ಮಾಡ್ತಾನೆ. ಅಲ್ಲಿ ನಡೆದಿರೋ ಭೂಕುಸಿತದ ಫೋಟೋಗಳನ್ನು ಕೂಡ ಕಳಿಸಿಕೊಡ್ತಾನೆ. ಆ ಫೋಟೋಗಳನ್ನ ನೀವುಗಳು ಇಲ್ಲಿ ಗಮನಿಸಬಹುದು. ಶಾವೇಶ್ ಹೇಳ್ತಾನೆ, ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ನಿಂದಾಗಿ ನಾವುಗಳು ಸಿಕ್ಕಿ ಹಾಕಿಕೊಂಡಿದ್ದೇವೆ. ಅಪ್ಪನ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀವುಗಳು ಚಿಂತಿಸಬೇಡಿ, ಬೇಗ ವಾಪಸ್ ಬರ್ತೀವಿ, ಮಿಸ್ ಯು ಅಂತ ಮೆಸೇಜ್ ಅನ್ನ ಕಳಿಸಿರ್ತಾನೆ. ಹೀಗೆ ಜನವರಿ 6ಕ್ಕೆ ಕಾಶ್ಮೀರ್ಗೆ ಹೋದ ಖಾನ್ ಫ್ಯಾಮಿಲಿ ಜನವರಿ 15 ಆದ್ರೂ ಮರಳದಿದ್ದಾಗ, ಫೋನ್ ಕೂಡ ಕನೆಕ್ಟ್ ಆಗದಿದ್ದಾಗ ಮಗಳು ದೆಹಲಿಯಿಂದ ಲಕ್ನೋಗೆ ಬಂದು ಪೊಲೀಸರ ಬಳಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ತಕ್ಷಣ ಲಕ್ನೋ SP ಜಮ್ಮು ಕಾಶ್ಮೀರ್ನ SP ಹತ್ತಿರ ಮಾತಾಡಿ ಅವರ ಫೋಟೋಗಳನ್ನ ಕಳುಹಿಸಿ ಮಿಸ್ಸಿಂಗ್ ಆಗಿರೋರ ಬಗ್ಗೆ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾರೆ. ಕಾರ್ಯರೂಪಕ್ಕೆ ಇಳಿದ ಕಾಶ್ಮೀರ್ನ ರಾಂಬಾನ್ ಸ್ಟೇಷನ್ ನ ಟೀಮ್ ಎಲ್ಲಾ ಹೋಟೆಲ್, ಟೂರಿಸ್ಟ್ ಪ್ಲೇಸಸ್, ಹೋಮ್ ಸ್ಟೇ ಎಲ್ಲಾ ಕಡೆ ಹುಡುಕಿಸ್ತಾರೆ. ಆದ್ರೆ ಅವರಿಗೆ ಈ 3 ಸುಳಿವೇ ಸಿಗೋದಿಲ್ಲ. ನಂತರ ಲಕ್ನೋ ಪೊಲೀಸರು ಈ ಖಾನ್ ಫ್ಯಾಮಿಲಿಯ ಮೊಬೈಲ್ ನಂಬರ್ ಗಳನ್ನ ಸರ್ವೈಲೆನ್ಸ್ ಗೆ ಹಾಕಿ ಲಾಸ್ಟ್ ಲೊಕೇಶನ್ ಚೆಕ್ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿ ಇರೋದು ಈ ಕೇಸ್ನ ಅಸಲಿ ರಹಸ್ಯ. ಯಾವಾಗ ಖಾನ್ ಫ್ಯಾಮಿಲಿಯ ಮೊಬೈಲ್ ನಲ್ಲಿ ಲಾಸ್ಟ್ ಲೊಕೇಶನ್ ಚೆಕ್ ಮಾಡ್ತಾರೋ ಆಗ ಗೊತ್ತಾಗುತ್ತೆ ಅವರುಗಳು ಕಾಶ್ಮೀರ್ಗೆ ಹೋಗೇ ಇಲ್ಲ ಅಂತ. ಆಕ್ಚುಲಿ ಅವರುಗಳು ಲಕ್ನೋ ಬಿಟ್ಟೆ ಎಲ್ಲೂ ಹೋಗಿರಲಿಲ್ಲ. ಯಾವಾಗ ಈ ವಿಷಯ ಪೊಲೀಸರಿಗೆ ತಿಳಿಯುತ್ತೋ ಆಗ ಅವರಿಗೆ 3 ಬೇರೆ ಬೇರೆ ಜಾಗಗಳಲ್ಲಿ ಸಿಕ್ಕಿದ್ದ ಬಾಡಿಯ ನೆನಪಾಗಿ ಖಾನ್ ಸಾಹೇಬರ ಮಗಳನ್ನ ಕರೆದು ಆ ಬಾಡಿಯನ್ನ ಐಡೆಂಟಿಟಿ ಮಾಡುವಂತೆ ಕೇಳ್ತಾರೆ. ಬಾಡಿ ನೋಡಿದ ಆಕೆ ಅಲ್ಲೇ ಕುಸಿದು ಹೋಗ್ತಾಳೆ. ತಂದೆ, ತಾಯಿ, ತಮ್ಮ 3 ಜನರ ಕೊಲೆಯಾಗಿತ್ತು. ಆಕೆಗೆ ಏನು ಮಾಡೋದು ಅಂತ ತಿಳಿದೇ ಅಣ್ಣ ಸರ್ಫರಾಜ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾಳೆ. ನಂತರ ಆಕೆ ಪೊಲೀಸರಿಗೆ ಅವರ ತಂದೆಯ ಫೋನ್ ನಿಂದ ಬಂದಿದ್ದ ವಾಟ್ಸ್ಆಪ್ ಮೆಸೇಜ್ ಗಳನ್ನ ಪೊಲೀಸರಿಗೆ ತೋರಿಸ್ತಾಳೆ. ಪೊಲೀಸರು ಇಲ್ಲಿ 3 ಜನ ಹೆಣವಾಗಿದ್ರೆ ಆಕೆಗೆ ಮೆಸೇಜ್ ಮಾಡಿರೋರು ಯಾರು, ಕೊಲೆಗಾರ ಯಾರು,
ಹೀಗೆ 3 ಜನರನ್ನ ಒಂದೇ ತರ ಕೊಂದು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಬಿಸಾಡಿರೋರು ಯಾರು? ಇವೆಲ್ಲ ಪ್ರಶ್ನೆಗಳಿಗೆ ಇಮಿಡಿಯೇಟ್ ಆಗಿ ಉತ್ತರ ಹುಡುಕ್ಬೇಕಿತ್ತು. ಈಗ ಪೊಲೀಸರು ಮೊದಲಿಗೆ ಮಗಳ ಮನೆಗೆ ಹೋಗ್ತಾರೆ. ಡೀಟೇಲ್ ಆಗಿ ಏನಾಯ್ತು ಅಂತ ಕೇಳ್ತಾರೆ. ಆಕೆ ನಡೆದಿದ್ದೆಲ್ಲ ಹೇಳಿ ಆ ಮೆಸೇಜ್ ಗಳನ್ನ ಪೊಲೀಸರಿಗೆ ತೋರಿಸ್ತಾಳೆ. ನಂತರ ಪೊಲೀಸರು ಅಣ್ಣ ಸರ್ಫರಾಜ್ ಮನೆಗೆ ಹೋಗ್ತಾರೆ. ಆತನನ್ನ ವಿಚಾರಿಸ್ತಾರೆ. ಆತ ಕೂಡ ಆಕೆಯಂತೆಯೇ ನಾನು ಫೋನ್ ಟ್ರೈ ಮಾಡ್ತಿದ್ದೆ, ಆದ್ರೆ ಅವರ ಫೋನ್ ಕನೆಕ್ಟ್ ಆಗ್ತಿರ್ಲಿಲ್ಲ ಅಂತಾನೆ. ಪೊಲೀಸರಿಗೆ ಏನೊಂದು ಕ್ಲೂ ಈ ಕೇಸ್ನಲ್ಲಿ ಸಿಕ್ಕಿರಲಿಲ್ಲ. ನಂತರ ಖಾನ್ ಸಾಹೇಬರ ಮಗಳ ಹಾಗೂ ಮಗನ ಕಾಲ್ ರೆಕಾರ್ಡ್ಸ್ ಹಾಗೂ ಲೊಕೇಶನ್ಸ್ ನ ಚೆಕ್ ಮಾಡ್ತಾರೆ. ಇಲ್ಲಿ ಪೊಲೀಸರಿಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ತಿಳಿದು ಬರುತ್ತೆ. ಅದೇನೆಂದ್ರೆ ಖಾನ್ ಸಾಹೇಬರ ಮೊಬೈಲ್ ನಿಂದ ಮೆಸೇಜ್ ಹೋದ ಲೊಕೇಶನ್ ಹಾಗೂ ಸರ್ಫರಾಜ್ ನ ಫೋನ್ ನ ಲೊಕೇಶನ್ ಒಂದೇ ಆಗಿತ್ತು. ಇದೊಂದು ಸುಳಿವು ಈ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಅನ್ನು ಕೊಟ್ಟಿತ್ತು. ಈಗ ಪೊಲೀಸರು ಸರ್ಫರಾಜ್ ನ ಜನ್ಮ ಕುಂಡಲಿಯನ್ನು ತೆಗೆಯೋಕೆ ಶುರು ಮಾಡ್ತಾರೆ. ಆಗ ಮತ್ತೊಂದು ವಿಷಯ ಗೊತ್ತಾಗತ್ತೆ. ಅದೇನೆಂದ್ರೆ ಜನವರಿ 13ನೇ ತಾರೀಕಿಗೆ ಯಾವಾಗ ಕೊನೆಯದಾಗಿ ತನ್ನ ತಾಯಿಯ ಶವ ಸಿಕ್ಕಿತ್ತೋ ಆ ದಿನ ಬೆಳಿಗ್ಗೆ ಫ್ಲೈಟ್ ನಲ್ಲಿ ಲಕ್ನೋವಿಂದ ಜಮ್ಮುಗೆ ಹೋಗಿರ್ತಾನೆ. ನಂತರ ನೆಕ್ಸ್ಟ್ ಡೇ ಜನವರಿ 14ಕ್ಕೆ ವಾಪಸ್ ಕೂಡ ಬಂದಿರ್ತಾನೆ. ಆ ಫ್ಲೈಟ್ ಟಿಕೆಟ್ಸ್ ಪೊಲೀಸರ ಕೈಗೆ ಸಿಕ್ಕಿತ್ತೆ. ಇಲ್ಲಿ ಪೊಲೀಸರಿಗೆ ಇದ್ದ ಡೌಟ್ ಏನಂದ್ರೆ ಜನವರಿ 13ಕ್ಕೆ ಹೋಗಿ 14ಕ್ಕೆ ಯಾಕೆ ವಾಪಸ್ ಬಂದ? ಅಪ್ಪ ಅಮ್ಮನನ್ನ ಹುಡುಕೋಕೆ ಹೋಗಿದ್ರೆ ಅಷ್ಟು ಬೇಗ ಯಾಕೆ ವಾಪಸ್ ಬಂದ? ಇವೆಲ್ಲವೂ ಸರ್ಫರಾಜ್ನ ಮೇಲೆ ಸಂಶಯ ಪಡೋ ಹಾಗೆ ಮಾಡಿಬಿಟ್ಟಿತ್ತು. ಹಾಗಾಗಿ ಆತನನ್ನ ವಿಚಾರಿಸೋಕೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಪೊಲೀಸರ ಟ್ರೀಟ್ಮೆಂಟ್ಗೆ ಹೆದರಿ ಸರ್ಫರಾಜ್ ಎಲ್ಲಾ ವಿಷಯವನ್ನ ಪೊಲೀಸರಿಗೆ ಹೇಳ್ತಾನೆ. ತಾನೇ ಕೈಯಾರೆ ತನ್ನ ತಂದೆ ತಾಯಿ ತಮ್ಮನನ್ನ ಕೊಲೆ ಮಾಡಿದ್ದಾನೆ ಅಂತ ಒಪ್ಕೋತಾನೆ. ಸರ್ಫರಾಜ್ ಒಬ್ಬ LLB ಗ್ರಾಜ್ಯುಯೇಟ್. ಆತನಿಗೆ ಜಡ್ಜ್ ಆಗೋ ಕನಸಿತ್ತು. ಇನ್ನೇನು ಈ ವರ್ಷ ಎಕ್ಸಾಮ್ ಕೂಡ ಬರೀಬೇಕಿತ್ತು. ಸರ್ಫರಾಜ್ LLB ಓದುತ್ತಿರುವಾಗ ಒಬ್ಬ ಆಕೆಯನ್ನು ಪ್ರೀತಿಸಿ ಮದುವೆ ಆಗ್ತಾನೆ. ಈ ಮದುವೆಗೆ ಮನೆಯವರ ಒಪ್ಪಿಗೆ ಇರಲಿಲ್ಲ. ಆದ್ರೆ ಹಠ ಮಾಡಿ ಸರ್ಫರಾಜ್ ಮದುವೆ ಆಗ್ತಾನೆ. ಮನೆಯಲ್ಲಿ ತಂದೆಗೆ ಆತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ಹಂಬಲ. ಆದ್ರೆ ಆತ ಲಾಯರ್ ಆಗಿ ಜಡ್ಜ್ ಆಗ್ಬೇಕು ಅಂತ ನಿರ್ಧರಿಸಿದ್ದ. ಹಾಗಾಗಿ ತಂದೆ ಆತನನ್ನ ಮನೆಯಿಂದ ದೂರನೇ ಇಟ್ಟಿದ್ರು. ಮನೆಯಲ್ಲಿ ಶಾವೇಶ್ ಅಂದ್ರೆ ಕಿರಿಯ ಮಗನಿಗೆ ಕೊಡ್ತಿದ್ದ ರೆಸ್ಪೆಕ್ಟ್ ಹಾಗೆ ಮರ್ಯಾದೆ ಸರ್ಫರಾಜ್ಗೆ ಸಿಕ್ತಿರ್ಲಿಲ್ಲ. ಹಾಗೆ ಅವನಿಗೆ ತನ್ನ ತಂದೆ ತಮ್ಮ ಮಕ್ಕಳಲ್ಲಿ ಭೇದ ಭಾವ ಮಾಡ್ತಾರೆ ಅನ್ನೋ ಫೀಲ್ ಯಾವಾಗ್ಲೂ ಇತ್ತು. ಜೊತೆಗೆ ಲವ್ ಮ್ಯಾರೇಜ್ ಬೇರೆ ಮಾಡ್ಕೊಂಡಿದ್ದ. ಹಾಗಾಗಿ ಆತನನ್ನ ಮನೆಯಿಂದ ಹೊರಗಡೆನೆ ಇಟ್ಟಿದ್ರು. ಇದರಿಂದಾಗಿ ಸರ್ಫರಾಜ್ಗೆ ತನ್ನ ತಂದೆಯ ಆಸ್ತಿ ಸಿಗೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಬರ್ತಿತ್ತು. ಮೊಹಮ್ಮದ್ ಅಲಿ ಖಾನ್ IOCL ನಲ್ಲಿ ಒಬ್ಬ ರಿಟೈರ್ಡ್ ಆಫೀಸರ್. ಹಾಗಾಗಿ ಸಾಕಷ್ಟು ಪ್ರಾಪರ್ಟಿ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ರು. ಸೊ ಸರ್ಫರಾಜ್ಗೆ ಇವೆಲ್ಲ ಅವನಿಗೆ ಸಿಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಬಂತು. ಹಾಗಾಗಿ ಇದನ್ನೆಲ್ಲ ಹೊಡೆಯೋಕೆ ಒಂದು ಪ್ಲಾನ್ ಮಾಡ್ತಾನೆ. ಜನವರಿ 5, 2022 ರಾತ್ರಿ ಸರ್ಫರಾಜ್ ಮನೆಗೆ ಬರ್ತಾನೆ. ಬರೋವಾಗ ಸುಮಾರು 90 ನಿದ್ರೆ ಮಾತ್ರೆಗಳನ್ನ ತಗೊಂಡು ಬರ್ತಾನೆ. ರಾತ್ರಿ ಊಟದ ಸಾಂಬಾರ್ಗೆ 90 ಮಾತ್ರೆಗಳನ್ನ ಮಿಕ್ಸ್ ಮಾಡ್ತಾನೆ. ಅದನ್ನ ತಂದೆ ತಾಯಿ ತಮ್ಮ ಊಟದಲ್ಲಿ ಸೇವಿಸ್ತಾರೆ. ಅವರಿಗೆ ಇದರ ಬಗ್ಗೆ ಒಂದು ಸಣ್ಣ ಸುಳಿವು ಇರಲಿಲ್ಲ. ನನಗನ್ಸುತ್ತೆ 90 ಮಾತ್ರೆಗಳನ್ನ ಒಬ್ಬ ಮನುಷ್ಯ ತಿಂದ್ರೆ ಅದರಲ್ಲೇ ಸತ್ತು ಹೋಗ್ತಾನೆ. ಊಟ ಮಾಡಿ ಅವರೆಲ್ಲ ನಿದ್ರೆಗೆ ಜಾರಿದ ಮೇಲೆ ಒಬ್ಬೊಬ್ಬರನ್ನು ಹಿಡ್ಕೊಂಡು ಅವರ ಕುತ್ತಿಗೆಯನ್ನ ಕಟ್ ಮಾಡ್ತಾನೆ. ನಂತರ ಬೆಡ್ಶೀಟ್ ನಲ್ಲಿ ಸಪರೇಟ್ ಆಗಿ ಪ್ಯಾಕ್ ಮಾಡ್ತಾನೆ. ರಾತ್ರಿ ಆಗ್ತಾ ಆಗ್ತಾ ಮನೆಯ 3 ಜನ ಸತ್ತು ಹೆಣವಾಗಿ ಹೋಗ್ತಾರೆ. ಒಬ್ಬ ಮಗ ತನ್ನದೇ ತಂದೆ ತಾಯಿ ತಮ್ಮನನ್ನ ಕೊಲೆ ಮಾಡಿದ್ದ. ಇಲ್ಲಿಂದ ಸರ್ಫರಾಜ್ ತನ್ನ ಲಾಯರ್ ಬುದ್ಧಿನ ತೋರಿಸೋಕೆ ಶುರು ಮಾಡ್ತಾನೆ. ಒಂದೇ ಕಡೆ ಈ 3 ಹೆಣಗಳನ್ನ ಎಸೆದ್ರೆ ಪೊಲೀಸರಿಗೆ ಡೌಟ್ ಬರುತ್ತೆ ಅಂತ ಮೊದಲಿಗೆ ತನ್ನ ತಮ್ಮನ ಬಾಡಿನ ಪ್ಯಾಕ್ ಮಾಡಿ ಗಾಡಿಯಲ್ಲಿ ಹಾಕೊಂಡು ಇಟೋಂಜದಲ್ಲಿ ಎಸೆದು ಬರ್ತಾನೆ. ನಂತರ ಒಂದು ನೈಟ್ ಕಾದು ಜನವರಿ 8ಕ್ಕೆ ತನ್ನ ತಂದೆಯ ಬಾಡಿನ ಪ್ಯಾಕ್ ಮಾಡಿ ಮಲಿಹಾಬಾದ್ ನಲ್ಲಿ ಎಸೆದು ಬರ್ತಾನೆ. ನಂತರ ಅಲ್ಲಿಂದ 4 ದಿನ ಕಾದು ಅಂದ್ರೆ ಜನವರಿ 12ಕ್ಕೆ ರಾತ್ರಿ ತನ್ನ ತಾಯಿಯ ಹೆಣವನ್ನ ಪ್ಯಾಕ್ ಮಾಡಿ ಮಾಲ್ ರೋಡ್ ನಲ್ಲಿ ಎಸೆದು ಬರ್ತಾನೆ. 3 ಶವಗಳನ್ನ 3 ಬೇರೆ ಬೇರೆ ದಿನಗಳಲ್ಲಿ 3 ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಎಸೆದು ಬರ್ತಾನೆ. ಸರ್ಫರಾಜ್ ಊಹಿಸಿದ್ದ ಪೊಲೀಸರು ಈ ಕೇಸ್ನಲ್ಲಿ ತಾವುಗಳೇ ಸಿಕ್ಕಿ ಹಾಕಿಕೊಳ್ತಾರೆ, ಏನು ಕಂಡು ಹಿಡಿಯೋಕೆ ಆಗಲ್ಲ ಅಂತ. ಆತನ ಗೆಸ್ಸಿಂಗ್ ಒಂದು ಕಡೆ ಕರೆಕ್ಟ್ ಆಗಿ ಇತ್ತು. ಈ ಕೇಸ್ನಲ್ಲಿ ಪೊಲೀಸರು ಸ್ಟಾರ್ಟಿಂಗ್ ನಲ್ಲಿ ಏನೂ ಪ್ರೋಗ್ರೆಸ್ ಕಂಡಿರಲಿಲ್ಲ. ಮಿಸ್ಸಿಂಗ್ ಕಂಪ್ಲೇಂಟ್ ಬರೋವರೆಗೂ ಪೊಲೀಸರು ಏನೂ ಮಾಡದೆ ಸುಮ್ಮನೆ ಇದ್ರು. ಸದ್ಯಕ್ಕೆ ಸರ್ಫರಾಜ್ ಜೈಲ್ನಲ್ಲಿದ್ದಾನೆ. ಟ್ರಯಲ್ ಮುಗಿದು ತೀರ್ಪು ಬರೋದು ಇನ್ನು ಬಾಕಿ ಇದೆ. ಇದಾಗಿತ್ತು ಇವತ್ತಿನ ಸ್ಟೋರಿ. ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದ್ಯಾನ್ ಟೇಕ್ ಕೇರ್.